ಇನ್ನು ಈ ಕನ್ನಡ ನಾಮಫಲಕ ಅಳವಡಿಕೆಗೆ ಇವತ್ತೇ ಲಾಸ್ಟ್ ಡೇಟ್ ಇವತ್ತು. ಅಂದರೆ ಇದ್ರ ಬಗ್ಗೆ ಎಷ್ಟು ಮಟ್ಟಿಗೆ ಹೋರಾಟಗಳಾಗಿದೆ, ಏನು ಎತ್ತ ಅದೆಲ್ಲವನ್ನೂ ಕೂಡ ನಾವು ನೋಡಿದ್ದೀವಿ. ಏನಾದರೂ ಸಂಜೆ ಒಳಗಡೆಗೆ ನೀವು ನಾಮಫಲಕವನ್ನು ಅಳವಡಿಸ್ತಿದ್ರೆ ಬೀಗ ಜಡಿತಾರೆ BBMP ಅವರು, ಹುಷಾರಾಗಿರಿ. ನೋಡಿ, ಇದಕ್ಕೆ ಸಂಬಂಧಪಟ್ಟಂಗೆ ಇಷ್ಟೊಂದು ಹೋರಾಟ ಮಾಡಬೇಕಾ? ನನಗೆ ಬಹಳ ಆಶ್ಚರ್ಯ ಆಗುವಂಥದ್ದು ಏನು ಅಂತಂದರೆ, ಈಗ ಕನ್ನಡಿಗರೂ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಹೋಗಿ ಜೀವನ ಕಟ್ಕೊಂಡಿರ್ತಾರೆ. ಏನೋ ವ್ಯಾಪಾರ, ಈ ವ್ಯವಹಾರ ವಹಿವಾಟುಗಳನ್ನು ಮಾಡ್ತಿರ್ತಾರೆ. ಅಲ್ಲಿ ಭಾಷೆನೇ ಕಲಿಯಲ್ವ ಅವರು? ಬೇರೆ ರಾಜ್ಯದಿಂದ ಬರುವಂಥವ್ರಿಗೆ ಇದು ಅರ್ಥ ಆಗಬೇಕಿದು ಅಂತೇಳಿ ಅಂತ. ನಿಮಗೇನು ಬೇಡ್ಕೊಳ್ಳೋಂಥ ಅಗತ್ಯ ಅಲ್ಲ. ನಿಮಗೆ ಭಾಷೆ ಅನ್ನೋದೊಂದು ಸಂಸ್ಕೃತಿ, ಅದು ಒಂದು ಸಭ್ಯತೆ, ಅದು ಒಂದು ಸಂಸ್ಕಾರ. ಅದು ನೀವು ನೆಲದಲ್ಲಿ ನಿಂತ್ಕೊಂಡು ನೀವು ಭಾಷೆನೇ ಕಲೀಲಿಲ್ಲ ಅಂತ ನಿಮ್ಮ ಯೋಗ್ಯತೆಗೆ ನೀವು ಬೋರ್ಡ್ ಏನು ಹಾಕ್ತೀರಿ? ಹೀಗಾಗಿನೇ ದೊಡ್ಡ ಸ್ಕೇಮಗಳು ಬರೋದು. ನಾವು ಮೋದಿಗೆ ಹೇಳ್ಬಿಟ್ಟು ನಾವು ಚೇಂಜ್ ಮಾಡಿಬಿಡ್ತೀವಿ, ನಾವು ಹಾಕಲ್ಲ ಬೋರ್ಡ್ಗಳನ್ನು. ಏನು ನಿಮ್ಮ ಅಪ್ಪನ ಗಂಟ ಹೋಗುತ್ತೆ ಕನ್ನಡ ಬೋರ್ಡ್ ಹಾಕಿದ್ರೆ? ಅದಕ್ಕೆ ಕನ್ನಡ ಹೋರಾಟಗಾರರು ಹೋರಾಟ ಮಾಡಬೇಕಾ? ನಾಚಿಕೆ ಆಗೋದು ಬೇಡವಾ? 10, 20, 25 ವರ್ಷದಿಂದ ಜಾಂಡ ಹೂಡಿರ್ತಾರೆ ಸುಕನ್ಯಾ. ಇವ್ರ ಯೋಗ್ಯತೆಗೆ 4 ಶಬ್ದಗಳು ಬರಲ್ಲ ಕನ್ನಡದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಕರವೇ ಎಷ್ಟು ಮಟ್ಟಿಗೆ ಹೋರಾಟ ಮಾಡೋದು ಗೊತ್ತಿದೆ. ಈಗ ಬಹುಶಃ ಏನು ಅಂದರೆ ಕರವೇಗೆ ಇದು ಹೋಗಬೇಕು ಇದರ ರಿಗಾರ್ಡ್ಸು. ಯಾಕಂದರೆ ದೊಡ್ಡ ದೊಡ್ಡ ಬೋರ್ಡ್ಗಳು ಕಾಣ್ತಾ ಇವೆ ಈಗ ಮಾಲ್ ಆಫ್ ಏಷ್ಯಾ ನಾವು ನೀವು ಓಡಾಡ್ತೀವಿ ಆ ರೋಡಲ್ಲಿ, ಈಗ ದೊಡ್ಡ ಮಟ್ಟದಲ್ಲಿ ಬೋರ್ಡ್ ಹಾಕಿಯಾರಪ್ಪ. ನಾಚಿಕೆ ಆಗೋದು ಬೇಡವಾ ಅಂತ ಹೇಳಿದ್ದು ನಿಮಗೆ ಹೇಳಬೇಕೇನ್ರಿ ಈ ಬೋರ್ಡ್ ಹಾಕಿ ಅಂತ? ನಾಚಿಕೆ ಆಗೋದು ಬೇಡವಾ? ಬನ್ನಿ ಇದಕ್ಕೆ ಸಂಬಂಧಪಟ್ಟಂಗೆ BBMP ಕಮಿಷನರ್ ಏನು ಹೇಳ್ತಾರೆ ನೋಡೋಣ. ನಾಮಫಲಕದಲ್ಲಿ ಹೆಚ್ಚು ಕಡಿಮೆ 3,000 ಮಾತ್ರ ಉಳ್ಕೊಂಡಿವೆ. 55,000ದಲ್ಲಿ ಸಂಜೆಯಿಂದ ಅವರಿಗೆ ಅವಕಾಶ ಇರಲ್ಲ ತಮ್ಮ ಚಟುವಟಿಕೆ ನಡೆಸಲಿಕ್ಕೆ. ಕೆಲವು ಕಂಪನಿಗಳು ಲೆಟರ್ ಕೊಟ್ಟಿದ್ದಾರೆ, ಎಕ್ಸ್ಟೆನ್ಷನ್ ಮಾಡಿ. ಒಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕೇಳಿದ್ದಾರೆ, ಕೆನರಾ ಬ್ಯಾಂಕ್ ಇತ್ಯಾದಿ ನ್ಯಾಷನಲೈಸ್ಡ್ ಬ್ಯಾಂಕ್ ಕೇಳಿದ್ದಾರೆ. ಅವರಿಗೆ ರಾಷ್ಟ್ರದಲ್ಲಿ ಒಂದು ಪಾಲಿಸಿ ಇದೆ ಅಂತ ಹೇಳ್ಬಿಟ್ಟು ನಾವು ಅವರಿಗೆ ನಮ್ಮ ಪಾಲಿಸಿ ಹೇಳಿದ್ದೀವಿ. ಅವರು ತಮ್ಮ ಬೋರ್ಡ್ನಲ್ಲಿ ಇಟ್ಕೊಂಡು ಅಪ್ರೂವಲ್ ಮಾಡಬೇಕಾಗಿರುವುದರಿಂದ ರಾಷ್ಟ್ರ ಆದ್ಯಂತ ಅವ್ರದ್ದು ಒಂದಿರುವುದರಿಂದ ಅವ್ರಿಗೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ. ಈಗ ನಾನು ಹೇಳ್ತಾ ಇರುವುದು ನನಗೆ ಬಂದಿದ್ದು ಕೆನರಾ ಬ್ಯಾಂಕ್ದಿಂದ ಬಂದಿದೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಬಂದಿದೆ. ಬ್ಯಾಂಕರ್ಸ್ ಏನಿದ್ದಾರೆ, ಬ್ಯಾಂಕರ್ಸ್ ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ, ಅವರಿಗೆ ಸೂಕ್ತ ಅವಕಾಶ ಕೊಡೋಣ. ನಮ್ದು ಮೇನ್ಲಿ ಖಾಸಗಿ ಮಂದಿ ಮೇಲೆ. ಬಹುಶಃ ಹಲವಾರು ಪ್ರಶ್ನೆಗಳಿಗೆ ತುಷಾರ್ ಗಿರಿನಾಥ್ ಅವ್ರ ಹತ್ರನೇ ಉತ್ತರ ಇಲ್ಲ ಅಂತ ಅನ್ಸುತ್ತೆ. ಯಾವುದಕ್ಕೆ ಅವಕಾಶ ಕೊಡಬೇಕು, ಯಾವುದಕ್ಕೆ ಅವಕಾಶ ಕೊಡಬಾರ್ದು ಅಂತ. ಬೇರೆ ಬೇರೆ ರಾಜ್ಯಗಳಲ್ಲಿ ಹಿಂಗೆ ಮಾಡ್ತಾರೆ ಸುಕನ್ಯಾ. ಬೇರೆ ಬೇರೆ ರಾಜ್ಯಗಳಲ್ಲಿ ಹಿಂಗೆ ಮಾಡಿದ್ರೆ ನಿಮಗೆ ಒದಿತಾರೆ, ಓಡಿಸಾಡಿಸಿ ಒದಿತಾರೆ. ತಮಿಳ್ನಾಡಲ್ಲಾಗಲಿ, ನೀವು ಆಂಧ್ರ ಪ್ರದೇಶದಲ್ಲಾಗಲಿ, ಕೇರಳದಾಗಲಿ, ಇಲ್ಲಿ ಮಾತ್ರ ನೀವು ಕನ್ನಡಕ್ಕೆ ಸಂಬಂಧಪಟ್ಟಂಗೆ ಏನು ಬೇಕಾದ ಮಾಡಬಹುದು. ಇದು ಸಂಗತಿ, ಇದು ಪರಮ ನಾಚಿಗೇಡಿನ ಸಂಗತಿ.